ಒಬ್ಬ ಲೇಖಕ ತಮ್ಮ ಒಂದು ಆರ್ಟಿಕಲ್ನಲ್ಲಿ ಒಂದು ಮಾತನ್ನು ಹೇಳ್ತಾರೆ. 1900ರಿಂದ ಅಥವಾ ಅದಕ್ಕಿಂತ ಮೊದಲು ಒಂದು 10-15 ವರ್ಷಗಳ ಹಿಂದಿನಿಂದ 1947ರ ಕಾಲಘಟ್ಟದೊಳಗೆ ಭಾರತದಲ್ಲಿ ಉದಯಿಸಿದಂಥ ಲೀಡರ್ಸ್ಗಳೇನಿದ್ರಲ್ಲ, ಅವರಿಗೆ ಎಂಥ ಸಾಮರ್ಥ್ಯ ಇತ್ತು ಅಂತಂದರೆ, ಬರೀ ತಮ್ಮ ದೇಶವನ್ನು ನಡೆಸುವಷ್ಟು ಸಾಮರ್ಥ್ಯ ಅಲ್ಲ, ಇಡೀ ಜಗತ್ತನ್ನೇ ಮುನ್ನಡೆಸಬಲ್ಲಂಥ ಸಾಮರ್ಥ್ಯ ಇತ್ತು ಅಂತ ಬರೀತಾರೆ. ಈ ಮಾತು ಬಹಳ ಮುಖ್ಯವಾಗಿ ನಾವು ನೆನಪಿನಲ್ಲಿಟ್ಕೋಬೇಕು. ಆಗಿನ ಕಾಲದಲ್ಲಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ವಲ್ಲಭಾಯ್ ಪಟೇಲ್ ಆಗಿರ್ಬೋದು, ನೆಹರು ಆಗಿರ್ಬೋದು, ಆ ಮೌಲಾನಾ ಅಬುಲ್ ಕಲಾಂ ಆಜಾದ್ ಆಗಿರ್ಬೋದು, ಬೇಕಾದಷ್ಟು ಜನರ ಬಲಿದಾನ, ಭಗತ್ ಸಿಂಗ್ ಆಗಿರ್ಬೋದು, ರಾಜಗುರು ಆಗಿರ್ಬೋದು, ಎಷ್ಟೆಲ್ಲ ಬಲಿದಾನಗಳಾಗಿರ್ಬೋದು, ಅರವಿಂದರಾಗಿರ್ಬೋದು,